ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕಾಂಗ್ರೆಸ್ ಪಾರ್ಟಿಗೆ ರೂಪಕಲ ಶಶಿಧವರಿಗೆ, ರೂಪಕಲ ಶಶಿಧವರಿಗೆ, ಡಿಕೆ ಶಿವಕುಮಾರ್ಗೆ, ಡಿಕೆ ಶಿವಕುಮಾರ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಭಾರತ ಮಾತಾಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ಡಿಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯನವರಿಗೆ, ರೂಪಕಲ ಶಶಿಧವರಿಗೆ, ಜಯಂತ್ ಮುನಿಯಪ್ಪ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ. ಈಗ 4:05 ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿರ್ತಾರೆ. ಆದ್ದರಿಂದ ಬೇತ್ಮಂಗಲದ ಎಲ್ಲ ಜನತೆ, ಇಲ್ಲಿ ಒಂದೇ ಸಮುದಾಯ ಒಂದು ಇವರು ಅಂತೆಲ್ಲ ಎಲ್ಲ ಸಮುದಾಯಗಳು ಸೇರಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿರ್ತಾರೆ. ಈ ಒಂದು ಇದಕ್ಕೆ ನಮಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಾಸಕಿ ಇರ್ಬೋದು ಮತ್ತು ಡಿ.ಕೆ. ಶಿವಕುಮಾರ್ ಇರ್ಬೋದು, ಅವಿನಾಭಾವ ಸಂಬಂಧ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳು ಕೆಜಾಪ್ ಕ್ಷೇತ್ರದಲ್ಲಿ ಆಗುತ್ತೆ. ನಾನು ಮೊನ್ನೆ ನಮ್ಮ ಮೇಡಮ್ ಅವ್ರಿಗೆ ಕೇಳಿದಾಗ ಕೂಡ ಮೇಡಮ್ ಅವರು ಅದನ್ನೇ ಹೇಳಿದ್ರು, ಹಣ ಆಗಲಿ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ, ಇವಾಗ ನಾವು MLA ಆಗಿ ಕೂಡ ಡಿ.ಕೆ. ಅವರ ಹತ್ರ ಹೆಚ್ಚಿನ ಒಂದು ಕೆಲಸಗಳನ್ನ ತಗೊಂಬಂದು ನಮ್ಮ ಕ್ಷೇತ್ರನ ಇನ್ನೂ ಹೆಚ್ಚು 2 ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯವನ್ನು ನಾನು ಮಾಡ್ತೇನೆ. ನಿಮ್ಮೆಲ್ಲರ ಒಂದು ಕೂಡ ಎಲ್ಲರೂ ಒಗ್ಗಟ್ಟಾಗಿದ್ದು ನಾವೆಲ್ಲರೂ ಕೂಡ ಈ ಒಂದು ಇದನ್ನು ಬೆಳೆಸಿ ಇದು ಮಾಡೋಣ ಅಂತ ಹೇಳಿ ಏನು ಇವಾಗ ಎಲ್ಲರೂ ಕೂಡ ಕ್ಯಾಬಿನೆಟ್ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೂ ಕೂಡ ಎಲ್ಲ ಇದರಲ್ಲೂ ಕೂಡ ಅದ್ದೂರಿಯಾಗಿ ಎಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವಿಗೆ ದುಬಾರಿ ಆಗ್ತದೆ. ಎಲ್ಲರೂ ಕೂಡ ಅದೇ ಥರ ಒಟ್ಟಿಗೆ ಇದ್ದು ಕಾಂಗ್ರೆಸ್ ಪಕ್ಷದ ನೇತಾರರು ಮತ್ತು ನಾಯಕರನ್ನ ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ನಗರಸಭೆಗಳಲ್ಲಿ ಕೂಡ ಅದ್ದೂರಿಯಾಗಿ ನಮ್ಮವ್ರನ್ನ ಗೆಲ್ಲಿಸ್ಕೊಂಡು ನಾವು ಮುಂದೆ ಹೋಗೋಣ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ವಿ. ಎಲ್ಲರೂ ಕೂಡ ಮುಂದೆ ಇದ್ರ ಬಗ್ಗೆ ಒಂದೊಂದು ನಿಮಿಷ ಮಾತಾಡಲಿಕ್ಕೆ ನಾನು ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ನಮ್ಮ ಕೆ.ಸಿ. ರೆಡ್ಡಿಯಿಂದ ಹಿಡಿದು ಪಕ್ಷ ಯಾವುದಾದ್ರೂ ಇಲ್ಲಿ ಕುಮಾರಸ್ವಾಮಿವರೆಗೂ ನಮ್ಮ ಸಮುದಾಯದಲ್ಲಿ ಇಡೀ ನಾಡಿನ ಜನತೆಗೆ ಕೊಟ್ಟಿರುವಂಥ ಒಂದು ಬಳುವಳಿ ಏನಿದೆ, ಇದನ್ನು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಈ ಒಂದು ಕಾರಣದಿಂದ ಇವತ್ತಿನ ದಿವಸ ನಮ್ಮ ಸಮುದಾಯದಲ್ಲಿ ಹಿರಿಯರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಅಣ್ಣವ್ರು ಇರ್ಬೋದು, ಪ್ರಸನ್ನ ಅಣ್ಣವ್ರು ಇರ್ಬೋದು, ಶಂಕರಣ್ಣ ಇರ್ಬೋದು, ನಾವೊಂದು ಈ ಹೋಬಳಿ ಮಟ್ಟದಲ್ಲಿ ಈ ಒಂದು ಸೆಲೆಬ್ರೇಷನ್ ನಾವೇನು ಮಾಡ್ತಾ ಇದ್ದೀರಿ ಅಂತಂದರೆ, ಎಲ್ಲೋ ಒಂದು ಕಡೆಗೆ ನಮ್ಮ ಸಮುದಾಯದಿಂದ ಮತ್ತೊಬ್ಬರಿಗೆ ಅನುಕೂಲ ಹೊರತುನೆ ಅನಾನುಕೂಲ ಅನ್ನೋದು ಇವತ್ತು ಯಾವುದೂ ಕಾಣ್ತಿಲ್ಲ. ಯಾಕೆಂದರೆ ನಾವು ಕೊಡೋ ಜನ ಬೇಡೋ ಜನ ಅಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ದಿವಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಏನು ಸ್ವೀಕರಣ ಮಾಡ್ತಾ ಇದ್ದಾರೋ, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಎಲ್ಲವನ್ನು ತೂಗಿಕೊಂಡು ಹೋಗಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿಯೊಂದನ್ನು ಅನುಕೂಲ ಮಾಡುವಂಥ ಒಂದು ಸುಸಂದರ್ಭವನ್ನು ನೆರವೇರಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತಾ ಇದ್ದೀನಿ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ ಮಾತೆ. ಮಾಡಿದಂಥ ಅವ್ರ ಜರ್ನಿ ಈ ದಿನ ನಮ್ಮ ರಾಜ್ಯದ ಅತ್ಯುನ್ನತ ಸ್ಥಾನ, ಜನನಾಯಕನಾಗಿ ಒಂದು ದೊಡ್ಡ ಸ್ಥಾನ ಇವತ್ತು ಅಲಂಕರಿಸಿರ್ತಾರೆ. 25ನೇ ರಾಜ್ಯದ ಮುಖ್ಯಮಂತ್ರಿ, 4 ದಶಕಗಳ ಅವರು ಸುದೀರ್ಘ ಪಯಣ, ಭಾಳ ಕಷ್ಟ ಕಾರ್ಪಣ್ಯಗಳು, ಪಕ್ಷನಿಷ್ಠೆ, ಅವರಿಗೆ ಟ್ರಬಲ್ ಶೂಟರ್, ಕಾಂಗ್ರೆಸ್ನ ಕಟ್ಟಾಳು, ಕನಕಪುರದ ಬಂಡೆ,
ಈ ರೀತಿ ಹಲವಾರು ಟೈಟಲ್ಸ್ನ ಹೊಂದಿರುವಂಥ ನಮ್ಮ ಧೀಮಂತ ನಾಯಕರು ಅಂತ ನಮ್ಮ ಡಿ ಕೆ ಶಿವಕುಮಾರ್ ಇವತ್ತಿನ ದಿವಸ ಅವರು ಇಷ್ಟೊಂದು ದಿವಸ ತಾಳ್ಮೆಯಿಂದ ತಡ್ಕೊಂಡು ಪಕ್ಷನಿಷ್ಠೆಯಿಂದ ಬಂದು ಇವತ್ತಿನ ದಿವಸ ಅವ್ರಿಗೆ ದೇವರು ಒಂದು ಒಳ್ಳೆ ಆರೈಸಿ ಇವತ್ತು ನಮ್ಮ ರಾಜ್ಯದ 25ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರಲ್ಲೂ ಇವತ್ತಿನ ದಿವಸ ಒಂದು ಸಂಭ್ರಮದ ಒಂದು ವಾತಾವರಣ ಇದೆ. ಈಗಾಗಲೇ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಾವು ಸಂಭ್ರಮಿಸಿದ್ದೀವಿ. ಇದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಆಳ್ವಿಕೆ ಕೂಡ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಹಿರಿಯರು ಹೇಳ್ದಂಗೆ ನಮ್ಮ ಮೇಡಮ್ ಅವ್ರು ಕೂಡ ಏನೋ ನಾವು ಭಾಳ ಭಾವಿಸಿದ್ವಿ. ರಾತ್ರಿ ಎಲ್ಲ ನಾವು ಕಾಯ್ತಾ ಇದ್ವಿ, ಮೇಡಮ್ ಅವ್ರ ಹೆಸರೆಲ್ಲೋ ಅನೌನ್ಸ್ ಆಗುತ್ತೆ, ಮಿನಿಸ್ಟರ್ ಆಗ್ತಾರೆ ಅಂತ. ಇಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವಕಾಶ ಸಿಗುತ್ತೆ ಅಂತ ನಾವು ಆಶಾಭಾವನೆ ಇಟ್ಕೊಂತ ಜೈ ಕಾಂಗ್ರೆಸ್, ಜೈ ಬಿಜೆಪಿ. 25ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರೋದು ಎಲ್ರಿಗೂ ಸಂತೋಷ ಸುದ್ದಿ. ಏನಂದರೆ ಡಬಲ್ ಶೂಟರ್ ಅಂತ ಹೆಸರುವಾಸಿ ಪಡೆದಿರುವಂಥ ಕನಕಪುರ ಬಂಡೆ ಈ ದಿವಸ 4-5 ನಿಮಿಷಕ್ಕೆ ಪ್ರಮಾಣವಚನವನ್ನು ಸ್ವೀಕರಿಸಿರೋದ್ರಿಂದ ಎಲ್ರಿಗೂ ಸಂತೋಷ ಸುದ್ದಿ. ಇನ್ನೊಂದು ನಮ್ಮ ಮೇಡಮ್ ಅವರು ಮಿನಿಸ್ಟರ್ ಆಗ್ತದೆ ಅಂತ ಎಲ್ಲರೂ ಆಸೆ ಇಟ್ಕೊಂಡಿದ್ವಿ. ಪರವಾಗಿಲ್ಲ, ಇನ್ನು ಎಮ್ಮನಿಗೆ ಅವಕಾಶಗಳು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹಿರಿಯರು ಆದ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಬಿಜೆಪಿ ಕ್ಷೇತ್ರದ ಶಾಸಕರಾದ ರೂಪಕಲಾ ಮೇಡಮ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳಾಗುತ್ತೆ. ಈ ರಾಜ್ಯ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಹಾರೈಸುತ್ತಾ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಿವಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿಗೆ ರೂಪಕಲಾ ಶಶಿಧವರಿಗೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ